ಮತ್ತಾಯ 21ನೇ ಅಧ್ಯಾಯ 22ನೇ ವಚನ. ನೀವು ನಂಬುವವರಾಗಿ ಪ್ರಾರ್ಥನೆಯಲ್ಲಿ ಏನೇನು ಕೇಳುವಿರೋ ಅವುಗಳನ್ನೆಲ್ಲ ಹೊಂದುವಿರಿ ಅಂದನು. ಆಮೆನ್. ಮತ್ತಾಯ 21-22ನೇ ವಚನದಲ್ಲಿ ದೇವರ ಶಕ್ತಿ ಮತ್ತು ದೇವರ ಒಂದು ಕಾರ್ಯವನ್ನು ಸಾಧಿಸುವಂಥದ್ದು ನಂಬಿಕೆಯೊಂದಿಗೆ ಪ್ರಾರ್ಥನೆ ಉತ್ತರಿಸಲಾಗುವುದು ಎಂದು ಈ ವಾಕ್ಯದ ಅರ್ಥವು ನಮಗೆ ತಿಳಿಸಿಕೊಡುತ್ತದೆ. ನಿಜವಾದ ನಂಬಿಕೆಯು ದೇವರ ಚಿತ್ತದೊಂದಿಗೆ ಹೊಂದಿಕೆಯಾಗುತ್ತದೆ. ಒಂದು ಆತ್ಮಿಕವಾಗಿಯೂ ಆಗಾಗ್ಗೆ ಒಂದು ಮಹತ್ ಕಾರ್ಯಗಳು, ಒಂದು ಅದ್ಭುತ ಕಾರ್ಯಗಳ ತೋರಿಸುವುದನ್ನ ಇದು ನೀಡುವಂಥದ್ದಾಗಿದೆ. ಇದು ಒಂದು ಆಳವಾದ ಅರ್ಥವನ್ನ ಈ ವಚನ ಹೇಳುವುದೇನೆಂದರೆ, ಮೊದಲನೇದಾಗಿ ಕಾರ್ಯವನ್ನು ಸಾಧಿಸುವಂಥದ್ದು. ಅದೊಂದು ಮ್ಯಾಜಿಕ್ ಅಲ್ಲ. ಈ ವಚನವು ಒಂದು ಸ್ವಾರ್ಥಿಗಳ ಆಸೆಗಳಿಗಾಗಿ ಬಂದಿರುವಂತ ವಾಕ್ಯವಲ್ಲ, ಆದರೆ ದೇವರ ಉದ್ದೇಶಕ್ಕೆ ಅನುಗುಣವಾಗಿ ವಿನಂತಿಗಳನ್ನ, ನಮ್ಮ ಪ್ರಾರ್ಥನೆಗಳನ್ನ, ಮನವಿಗಳನ್ನ ಮಾಡುವ ವಿಶ್ವಾಸಿಗಳೇ ಒಂದು ವಾಗ್ದಾನವಾಗಿದೆ. ಎರಡನೇದಾಗಿ ಒಂದು ಬಿಟ್ಟುಕೊಡದ ನಂಬಿಕೆ, ಅಚಲ ನಂಬಿಕೆ. ದೇವರು ಉತ್ತರಿಸಲು ಒಂದು ಸಮರ್ಥನೆಂದು ಮತ್ತು ಆತನ ಬುದ್ಧಿವಂತಿಕೆ ಪ್ರಕಾರ, ಆತನ ಆಲೋಚನೆಯ ಪ್ರಕಾರ ಆತನು ಮಾಡ್ತಾನೆ ಎಂದು ನಂಬಿ ಸಂದೇಹವಿಲ್ಲದೆ ಪ್ರಾರ್ಥಿಸುವುದು ಮುಖ್ಯವಾಗಿದೆ. ಮೂರನೇದಾಗಿ ದೇವರೊಂದಿಗಿನ ಸಂಬಂಧ. ಇದು ಒಬ್ಬ ವ್ಯಕ್ತಿಯು ಬಯಸಿದ್ದನ್ನ ಪಡೆಯುವುದು ಒಂದು ವಿಶೇಷವಾಗಿ ಎದು ನೋಡುವಂಥದ್ದು ಮಾತ್ರವಲ್ಲದೆ ದೇವರ ಬುದ್ಧಿವಂತಿಕೆ ಮತ್ತು ಸಮಯವನ್ನು ಅವಲಂಬಿಸಿರುವ ದೃಢವಾದ ಸಂಬಂಧವನ್ನು ಸೂಚಿಸುತ್ತದೆ. ಆಮೇಲೆ